ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ KCET ಬಗ್ಗೆ ಅಪ್ಡೇಟ್ ಇದೆ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಯಾರಿಗೆಲ್ಲ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ, ಮತ್ತೆ ಆ ಸೀಟ್ ಏನನ್ನ ವ್ಯತ್ಯಾಸ ಆಗಿತ್ತು ರ್ಯಾಂಕ್ ಪ್ರಕಾರವಾಗಿ, ಸೊ ಈ ಥರನೇ ಇತ್ತು ಅಂತ ಹೇಳೋದಾದ್ರೆ ಅವ್ರಿಗೂ ಕೂಡ ಇವತ್ತು ಮೇಲ್ ಐಡಿನ ತಿಳಿಸ್ಕೊಡ್ತೀನಿ. ಮೇಲ್ ಮಾಡ್ಬೋದು ನೀವು KN ಅವ್ರಿಗೆ. ಅದಾದಮೇಲೆ ಅಡ್ಮಿಷನ್ ಪ್ರೊಸೆಸ್ನ ನೀವು ಕಂಪ್ಲೀಟ್ ಮಾಡ್ಕೊತೀರಾ ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಡೈಲಿ ಅಪ್ಡೇಟ್ಸ್ಗೋಸ್ಕರ. ಸೊ ಮೊದಲನೇದಾಗಿ ಅಡ್ಮಿಷನ್ ಪ್ರೊಸೆಸ್ಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಕ್ಲೀನಾಗಿ ತಿಳಿಸ್ಕೊಡ್ತೀನಿ ನೋಡಿ. ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನೀವೇನ ಚಾಯ್ಸ್ 1 ಕ್ಲಿಕ್ ಮಾಡ್ಕೊಂಡು ಇವಾಗ ಅಡ್ಮಿಷನ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊತೀರಾ ಅಂದರೆ ಫಸ್ಟ್ ನೀವು ಅಡ್ಮಿಟ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಮೇನ್ ಇಂಪಾರ್ಟೆಂಟು ಅಡ್ಮಿಟ್ ಕಾರ್ಡು. ಸೊ ಅದಾದಮೇಲೆ ಅಪ್ಲಿಕೇಶನ್ ಫಾರ್ಮ್ ನಿಮ್ಮ ಹತ್ರ ಇರಬೇಕಾಗುತ್ತೆ, KA ಕಡೆಯಿಂದ ಕೊಡುವಂಥ ಅಪ್ಲಿಕೇಶನ್ ಫಾರ್ಮ್. ಅದಾದಮೇಲೆ SSLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಇರಬೇಕಾಗುತ್ತೆ, ಎಲ್ಲ ಒರಿಜಿನಲ್ಲು ಮತ್ತು ಜೆರಾಕ್ಸು ಕೂಡ ನಿಮ್ಮ ಕೈನಲ್ಲಿ ಇರಬೇಕಾಗುತ್ತೆ. 7 years ಸ್ಟಡಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ, ಅದು ತುಂಬ ಇಂಪಾರ್ಟೆಂಟು. ಸೊ ಸ್ಕೂಲಿಂದು ಸ್ಟಡಿ ಸರ್ಟಿಫಿಕೇಟ್ ನೀವು ಇಸ್ಕೊಳ್ಳಿ. ಅದಾದಮೇಲೆ ಕನ್ನಡ ಮೀಡಿಯಂ, ರೂರಲ್ ಆ್ಯಂಡ್ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇತ್ತು ಅಂತ ಹೇಳುತ್ತಾರೆ, ಒಳ್ಳೆಯದು. ಕ್ಲೈಮ್ ಮಾಡೋಂಗಿದ್ರೆ ಮಾಡ್ಕೋಬಹುದು. ಅದಾದಮೇಲೆ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ಇನ್ನೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಇತ್ತು ನೋಡಿ, ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಫೋಟೋ ಇರಬೇಕಾಗುತ್ತೆ, 3 ಸೆಟ್ ಜೆರಾಕ್ಸ್, ಇವನ್ನೆಲ್ಲನೂ ಕೂಡ 3 ಸೆಟ್ಟು ಜೆರಾಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಮೊಬೈಲು ಮತ್ತು OTP, ಇದು ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಅಡ್ಮಿಷನ್ ಆರ್ಡರ್ ಇರಬೇಕಾಗುತ್ತೆ ಸ್ಟೂಡೆಂಟ್ದು. ಮತ್ತು ಅದಾದಮೇಲೆ ಚಲಾನ್ ನೀವು ಡೌನ್ಲೋಡ್ ಮಾಡ್ಕೊಂಡಿರಬೇಕಾಗುತ್ತೆ. ಮೇನ್ ಏನಪ್ಪ ಅಂದರೆ ಚಲಾನ್ ನಿಮಗೆ KA ವೆಬ್ಸೈಟ್ನಲ್ಲಿ ಸಿಗುತ್ತೆ. ಅದಾದಮೇಲೆ TC ನಿಮ್ಮ ಹತ್ರ ಇರಬೇಕಾಗುತ್ತೆ, ಸೆಕೆಂಡ್ PUCದು. ಓಕೆನಾ? ಸೊ ಅದಾದಮೇಲೆ ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದರೆ ಸಾಕು, ಅಮೌಂಟ್ ಇರಬೇಕಾಗತ್ತೆ. ಇಷ್ಟಿದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನು ಅಡ್ಮಿಷನ್ ಪ್ರೊಸೆಸ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ರೆಡಿ ಅಂತ ಹೇಳ್ಬಿಟ್ಟು ಅರ್ಥ. ಓಕೆನಾ? ಸೊ ತುಂಬ ಜನ ಬಂದ್ಬಿಟ್ಟು ಇವಾಗ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ ನೋಡಿ, ಅವ್ರೇನು ಮಾಡಬೇಕು, ಮತ್ತು ಒಂದು ವೇಳೆ ನನಗೇನ ಒಳ್ಳೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ KN ಅವ್ರಿಗೆ ಯಾವ ರೀತಿ ಮೇಲ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರಿ. ಸೊ KA ಮೇಲ್ ಐಡಿನ ನಾನು ಇದೇ KA ಮೇಲ್ ಐಡಿ ನಾನು ನಿಮಗೆ ಹೇಳ್ತೀನಿ, ಅಂದರೆ ಟೆಕ್ಸ್ಟ್ನಲ್ಲಿ ಹಾಕಿರ್ತಿಲ್ಲ ಅಂದರೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. KEAUTHORITY KEAUTHORITY ಮತ್ತು KA@nic.in nic.in ಇದಕ್ಕೆ ಹೋಗ್ಬಿಟ್ಟು ನೀವು ಏನೋ ಮೇಲ್ ಮಾಡಬೇಕಾಗತ್ತೆ. ಮೇಲ್ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಮೆನ್ಷನ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಇರುತ್ತೆ. ಸೊ ಅಲ್ಲಿ ನಾನು ನಿಮಗೆ ಮೇಲ್ ಐಡಿನ ಮೆನ್ಷನ್ ಮಾಡಿದ್ದೀನಿ, ಅಲ್ಲಿ ಹೋಗ್ಬಿಟ್ಟು ನೀವು ಮೇಲ್ ಮಾಡಬೇಕಾಗುತ್ತೆ. ತುಂಬ ಜನ ಮೇಲ್ ಐಡಿ ಕೇಳ್ತಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ಚೆಕ್ ಮಾಡಿ, ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ. ಓಕೆನಾ? ಯಾರಿಗೆಲ್ಲ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ ನೋಡಿ, ನೀವು ಕೂಡ ಮೇಲ್ ಮಾಡ್ಬೋದು. ನನ್ನ ಒಂದು ರ್ಯಾಂಕಿಗೆ ಕರೆಕ್ಟ್ ಆಗಿರುವಂಥ ಒಂದು ಸೀಟ್ಸ್ಗಳು ಅಲಾಟ್ಮೆಂಟ್ ಆಗಿಲ್ಲ. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟು ಕಟ್ ಆಫು ಕೂಡ ಚೆನ್ನಾಗಿತ್ತು, ಈ ಕಾಲೇಜ್ ಅಲಾಟ್ಮೆಂಟ್ ಆಗಬೇಕಾಗಿತ್ತು, ಆಗಿಲ್ಲ ಅಂತಲೂ ಕೂಡ ನೀವು ಮೇಲ್ ಹಾಕಬಹುದು. ಓಕೆನಾ? ಸೊ ಸೀಟ್ ನಾಟ್ ಅಲಾಟೆಡ್ ಅಂತ ಹೇಳಿ ಬಂದಿದೆ ಅಂದರೆ ನೀವು 3rd ರೌಂಡಿಗೆ ವೇಟ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ನೀವು ಎಕ್ಸಿಟ್ ಆಗಬಹುದು. ನಿಮ್ಗೇನು ಚಾಯ್ಸ್ ಎಂಟ್ರಿ ಇರೋದಿಲ್ಲ, ಎಕ್ಸಿಟ್ ಆಗ್ಬೋದು. ಓಕೆನಾ? ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.